ಮಂಡ್ಯದಲ್ಲಿ ಮತ್ತೆ ಎಚ್ಡಿಕೆ ವರ್ಸಸ್ ಕಾಂಗ್ರೆಸ್ ಫೈಟ್ ನಡೀತಾ ಇದೆ. ಇಂಡಸ್ಟ್ರೀಸ್ ವಿಚಾರದಲ್ಲಿ ಶುರುವಾಗಿರುವಂತದ್ದು ಜಟಾಪಟಿ. ಮಾತಿನ ಸಮರಕ್ಕೆ ಕಾರಣವಾದ ಕೈಗಾರಿಕೆ ಫೈಟ್. ಕೈಗಾರಿಕಾ ಮಂತ್ರಿಯಾದ ಕಾರಣ ಮತದಾರರಲ್ಲಿ ಆಸೆಗಳು ಇವೆ. ಮಂಡ್ಯ ಜಿಲ್ಲೆಗೆ ಕೈಗಾರಿಕೆ ತರಬೇಕು ಎಂಬ ಅಭಿಪ್ರಾಯ ಇದೆ. ಇತ್ತ ಕುಮಾರಸ್ವಾಮಿ ಮಾತಿಗೆ ಕಾಂಗ್ರೆಸ್ ನಾಯಕರು ಕಿಡಿಕಾರಿದ್ದಾರೆ. 100 ಎಕರೆ ಜಾಗ ಕೊಡ್ತೀವಿ, ಕೈಗಾರಿಕೆ ತರಲಿ ಅಂತ ಸವಾಲ್ ಹಾಕಿದ್ದಾರೆ. ಕುಮಾರಸ್ವಾಮಿಗೆ ಮಂಡ್ಯ ಕಾಂಗ್ರೆಸ್ ಶಾಸಕ ಗಣಿಗ ರವಿ ಸವಾಲ್ ಹಾಕಿದ್ದಾರೆ. ಕೇಂದ್ರ ಸಚಿವರು ಹಳೆ ಕ್ಯಾಸೆಟ್ ಹಾಕಿದ್ರೆ ಯಾರು ಕೇಳಲ್ಲ. ಕೇಂದ್ರ ಸರ್ಕಾರ ಆಂಧ್ರ ಸರ್ಕಾರಕ್ಕೆ ಹೆಚ್ಚು ಸಪೋರ್ಟ್ ಮಾಡ್ತದೆ. ಕುಮಾರಣ್ಣ ಕೇಂದ್ರದ ಜೊತೆ ಇರೋದು ವ್ಯರ್ಥ. ನನ್ನ ತಾಲೂಕಿನಲ್ಲಿ 100 ಎಕರೆ ಜಾಗ ಕೊಡೋಕೆ ನಾನು ರೆಡಿ ಇದ್ದೀನಿ. ಮಂಡ್ಯ ಸಿಟಿ ಪಕ್ಕದಲ್ಲೇ 100 ಎಕರೆ, ಬಸರಾಳಿಯಲ್ಲಿ 100 ಎಕರೆ ಇದೆ. ಕೇಂದ್ರ ಸಚಿವರ ಜೊತೆಗೆ ಕೈ ಜೋಡಿಸ್ತೇನೆ, ಅಭಿವೃದ್ಧಿ ಮಾಡೋಣ. ಕುಮಾರಣ್ಣಗೆ ಮೋದಿ ಮುಂದೆ ಮಾತನಾಡೋದಕ್ಕೆ ಬಾಯಿಲ್ಲ. ಇಲ್ಲಿ ಬಂದು ಬಾಣ ಬಿಡೋದಲ್ಲ. ಕೇಂದ್ರಕ್ಕೆ ಬಿಡಿ ಕುಮಾರಣ್ಣ, ನಾನು ಜಾಗ ಕೊಡೋಕ್ಕೆ ರೆಡಿ. ಕಾರ್ಖಾನೆ ತಗೊಂಡು ಬನ್ನಿ, ಕಾರ್ಖಾನೆ ತನ್ನಿ, ನಿಮ್ಮ ಇತಿಹಾಸ ಸೃಷ್ಟಿಯಾಗಿ. ನಾನು ಕುಮಾರಣ್ಣಗೆ ಸವಾಲ್ ಹಾಕ್ತಿಲ್ಲ, ರಿಕ್ವೆಸ್ಟ್ ಮಾಡ್ತಿದ್ದೇನೆ. ಗಣಿಗ ರವಿಕುಮಾರ್ ಅವರ ಹೇಳಿಕೆ ಇದೆ. ಆಚೆ ಬರೋದು ಒಳ್ಳೇದು. ಒಂದೂವರೆ ವರ್ಷ ಆದ್ರೂ ಹಳೆ ಕ್ಯಾಸೆಟೇ ನಮ್ಮ ಕೇಂದ್ರ ಸಚಿವರು ಹಾಕಿದ್ರೆ ಇಲ್ಲಿ ಯಾರೂ ಕೇಳೋದಿಲ್ಲ. ಅವ್ರ ಭಾಷಣನೂ ಕೇಳಿದೆ. ಆಂಧ್ರ ಪ್ರದೇಶ ಈ ಸಲ ಕೇಂದ್ರ ಸರ್ಕಾರ ಸ್ವಲ್ಪ ಆಂಧ್ರ ಪ್ರದೇಶಕ್ಕೆ ಜಾಸ್ತಿ ಸಪೋರ್ಟ್ ಮಾಡ್ತಾ ಇದೆ, ನಮಗೆ ಮಾಡ್ತಾ ಇಲ್ಲ. ಅವ್ರು 19-20 ಜನ ಗೆದ್ದಿದ್ದಾರೆ. ಅದರಿಂದ ಆಂಧ್ರ ಪ್ರದೇಶ ಈಗ ನನ್ನ ತಾಲೂಕಲ್ಲಿ 100 ಎಕರೆ ಜಾಗ ರೆಡಿ ಮಾಡಿ ಇಟ್ಟಿದ್ದೀನಿ, ಕೊಡ್ತೀನಿ ಅಂತ ಹೇಳಿದೆ ಅಲ್ವಾ. ನಾನು ಕೊಡಕ್ ರೆಡಿ ಇದ್ದೀನಿ, ನನಗೆ ಗೊತ್ತಲ್ಲ. ನಾನು ಭಾಷಣದಲ್ಲೇ ಹೇಳಿದ್ನಲ್ಲ, ನನ್ನ 100 ಎಕರೆ ಬಸರಾಳ ಮಂಡ್ಯ ಸಿಟಿ ಎಲ್ಲ 100 ಎಕರೆ ಕೊಡೋಕ್ಕೆ ರೆಡಿ ಇದ್ದೀನಿ. 100 ಎಕರೆ ಜಾಗ ಇದೆ ಮಂಡ್ಯ ಸಿಟಿಯ ಪಕ್ಕದಲ್ಲೇ, ಹೊಂಡಳ್ಳಿ ಅಕ್ಕಪಕ್ಕದಲ್ಲೇ 100 ಎಕರೆ ಇದೆ, ಕೊಡಕ್ಕೆ ರೆಡಿ ಇದ್ದೀನಿ. ಬಸರಾಳಲ್ಲಿ 100 ಎಕರೆ ಕೊಡಕ್ಕೆ ನಾನು ರೆಡಿ ಇದ್ದೀನಿ. ಕೊಡಿ ಕಾರ್ಖಾನೆ. ನಾನು ಓಪನ್ ಆಗಿ ಹೇಳಿದ್ದೀನಲ್ರಿ, 15 ದಿನ ರಾಜಕಾರಣ ಮಾಡೋಣ, ಕೇಂದ್ರ ಮಂತ್ರಿ ಆಗಿದ್ರಿ, ನಿಮ್ಮ ಜೊತೆ ಕೈ ಜೋಡ್ಸೋಕ್ಕೆ ನಾನು ರೆಡಿ ಇದ್ದೀನಿ. ನಾನು ರಾಜಕಾರಣ ಮಾಡಲ್ಲ. 100 ಎಕರೆ ಜಾಗ ರೆಡಿ ಇದೆ, ಕಾರ್ಖಾನೆ ಅಂತಾನೆ ಕಾರ್ಖಾನೆ ಸ್ಥಾಪನೆ ಮಾಡೋಣ. ನೋಡ್ರಿ, ನೀವು ಪ್ರತಿಯೊಂದಕ್ಕೂ ಕೊಕ್ಕೆ ಹಾಕೊಂತ ಪ್ರತಿ ಮಾತಿಗೂ ಹೇಳ್ತಾ ಹೋದ್ರೆ ಎಲ್ಲೂ ಆಗಲ್ಲ. ನಾವು ಕೊಡಕ್ಕೆ ರೆಡಿ ಇದೀವಿ. ಇಂಥ ಕಾರ್ಖಾನೆ ನಾವು ತರಕ್ಕೆ ರೆಡಿ ಇದೀವಿ ಅಂದ್ರೆ ಇನ್ಫ್ರಾಸ್ಟ್ರಕ್ಚರ್ ಕೊಡ್ತೀವಿ. ಅಲ್ಲ, ನಾನು ರೆಡಿ ಇದೀವಿ ಅಂತ ಇನ್ನೂ ಪಾಪ 1.5 ವರ್ಷನೇ ಆಗಿರೋದು, ಇನ್ನೂ 3.5 ವರ್ಷ ಇದೆ. ಅವಾಗ ತರ್ಬೋದು ಅವರು, ನೋಡೋಣ. ನಾವು ರೆಡಿ. ನಿಮ್ಮ ಸಮ್ಮುಖದಲ್ಲೇ ಹೇಳಿದ್ದವರು, ನಾನು ಅವ್ರ ಸಮ್ಮುಖದಲ್ಲೇ ಹೇಳಿದ್ನಲ್ಲ, 100 ಎಕರೆ ವೇದಿಕೆ ಮೇಲೆ ಹೇಳಿದ್ನಲ್ಲ, 100 ಎಕರೆ ಬಸರಾಳು ಮತ್ತು ಮಂಡ್ಯ ಸಿಟಿಯಲ್ಲಿ ರೆಡಿ ಇದೆ. 15 ದಿನ ರಾಜಕಾರಣ ಮಾಡೋಣ, ನೀವು ಕಾರ್ಖಾನೆ ತನ್ನಿ ಮಂಡ್ಯ ಯುವಕರಿಗೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಪ್ರವೀಣ್ ನೀಡ್ತಾ ಹೋಗ್ತಾರೆ. ಪ್ರವೀಣ್, ಮಂಡ್ಯ ಜಿಲ್ಲೆ ಕೈಗಾರಿಕೆ ತರಬೇಕು ಅನ್ನೋದು ಕೂಡ ಎಲ್ಲರೂ ಆಶಯ. ಕುಮಾರಸ್ವಾಮಿ ವಿರುದ್ಧ ಗುಡುಗಿರುವಂಥದ್ದು ಇದೀಗ ರವಿಕುಮಾರ್ ಗಣಿಗ ಅವರು. ಸೊ ಈ ಕುರಿತು ಅಪ್ಡೇಟ್ಸ್ ಕೊಡೋದಾದ್ರೆ ಏನು ಮಂಡ್ಯ ಸಕ್ಕರೆನಾಡು ಮಂಡ್ಯ ಜಿಲ್ಲೆಯಲ್ಲಿ, ಅದರಲ್ಲೂ ಕೂಡ ಮಂಡ್ಯ ವಿಧಾನಸಭಾ ಕ್ಷೇತ್ರ ಶಾಸಕರಾದ ಪಿ ರವಿಕುಮಾರ್ ಗೌಡ ಗಣಿಗ ಹಾಗೂ HDK ಅವರ ನಡುವೆ ಒಂದು ವಾಕ್ ಸಮರ ನಡೀತಾ ಇರುವಂತದ್ದು. ಕಾರಣ ಏನಂತಂದ್ರೆ
100 ದಿನಗಳ ನಂತರ ಪ್ರವಾಸವನ್ನ ಕೈಗೊಂಡಿದಂತ HDK ಅವರು ನಿನ್ನೆ ಒಂದಷ್ಟು ಮಂಡ್ಯ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಒಂದು ಆಟೋ ನಿಲ್ದಾಣ ಹಾಗೂ ಮಾರುಕಟ್ಟೆಯ ಅಂದ್ರೆ ಉದ್ಘಾಟನೆ ಕಾರ್ಯಕ್ರಮಗಳು ಭಾಗವಹಿಸಿರ್ತಾರೆ. ಆ ಒಂದು ಸಂದರ್ಭದಲ್ಲಿ ಪತ್ರಕರ್ತರೊಂದಿಗೆ ಮಾತಾಡುವಾಗ ಸಂದರ್ಭದಲ್ಲಿ ಏನು HD ಕುಮಾರಸ್ವಾಮಿ ಅವರು ರಾಜ್ಯ ಸರ್ಕಾರದ ವಿರುದ್ಧ ಒಂದು ಗಂಭೀರವಾದ ಆರೋಪವನ್ನ ಮಾಡ್ತಾರೆ. ಯಾಕೆ ಅಂತಂತಂದ್ರೆ ಅಭಿವೃದ್ಧಿಗೆ ನನಗೆ ಯಾರು ಕೂಡ ಸ್ಪಂದಿಸ್ತಾ ಇಲ್ಲ, ರಾಜ್ಯ ಸರ್ಕಾರ ನಮ್ಗೆ ಸ್ಪಂದನೆ ನೀಡ್ತಾ ಇಲ್ಲ. ಮಂಡ್ಯ ಜಿಲ್ಲಾಧಿಕಾರಿಗಳಿಗೂ ಕೂಡ ನಾನು ಜಾಗವನ್ನ ನೋಟಿಫೈ ಮಾಡಿ ಅಂತ ಹೇಳಿದೀನಿ, ಅವರು ಕೂಡ ಯಾವುದೇ ರೀತಿಯಾದ ಪ್ರತಿಕ್ರಿಯೆ ನೀಡ್ತಿಲ್ಲ. ಹಾಗಾಗಿ ನನಗೆ ಮಂಡ್ಯನ ಅಭಿವೃದ್ಧಿ ಮಾಡ್ಲಕ್ ಆಗಲ್ಲ. ಹಲವಾರು ಲಕ್ಷಾಂತರ ಜನ ನನ್ನನ್ನ ನಿರೀಕ್ಷೆ ಇಟ್ಟು ಗೆಲ್ಸಿದ್ದಾರೆ, ಅವರಿಗೆ ಒಂದು ನ್ಯಾಯ ಒದಗಿಸಕ್ಕಾಗಲ್ಲ ಅನ್ನುವಂತ ಮಾತನ್ನ ಹೇಳಿರ್ತಾರೆ. ಅದೇ ವೇದಿಕೆಯಲ್ಲಿದ್ದಂತಹ ಪಿ ರವಿಕುಮಾರ್ ಗೌಡರು ಕೂಡ ತಿರುಗೇಟ ನೀಡಿರುವಂತದ್ದು. ಇದೀಗ ಓಪನ್ ಆಗಿ ಅವರಿಗೆ ನಾನು 100 ಎಕರೆ ಜಾಗವನ್ನ ನಾನು ನಿಗದಿ ಮಾಡ್ಲಿಕ್ಕೆ ಕೊಡ್ತೇನೆ, ಇವ್ರು ಯಾವ ಇಂಡಸ್ಟ್ರಿನ ತರ್ಲಿ, ಇನ್ನು ಅವ್ರಿಗೆ 3.5 ವರ್ಷ ಕಾಲಾವಕಾಶ ಇದೆ. ಮಂಡ್ಯ ಅಭಿವೃದ್ಧಿಗೆ ಅಂದ್ರೆ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಅಭಿವೃದ್ಧಿಗೆ ನಾನು ಶ್ರಮಿಸ್ತೇನೆ. ರಾಜ್ಯ ಸರ್ಕಾರದ ಇದಿಲ್ದೆ ನಾನು ಅವ್ರಿಗೆ ಬೇಕಾದಂತ ಎಲ್ಲಾ ರೀತಿಯಾದ ಅಂತ ಏನು ಸಪೋರ್ಟ್ ಅನ್ನ ಕೊಡ್ತೀನಿ ಅನ್ನುವಂತ ಒಂದು ಸವಾಲನ್ನ ಈಗ ಹಾಕಿರುವಂತದ್ದು. ವಿದ್ಯಾ, ಓಕೆ, ಧನ್ಯವಾದಗಳು ಪ್ರವೀಣ್ ತಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಕಾರ್ಖಾನೆ ಕೆಲಸ ಬೇಕು, ನಾನು ಜಾಗ ಕೊಡಕ್ಕೆ ರೆಡಿ ಇದ್ದೀನಿ ಅಂತ ಹೇಳಾಗಿದೆಯಲ್ಲ. ಕೇಂದ್ರ ಮಂತ್ರಿ ಒಬ್ಬ ಆಫ್ಟರ್ ಆಲ್ MLA ನನ್ನ ಕೈಲಿ ಆಗ್ತದೆ ಅಂತ ಹೇಳ್ತೀನಿ. ಕೇಂದ್ರ ಮಂತ್ರಿ, ಪ್ರಭಾವಿ ಮಂತ್ರಿ, ಪ್ರಮಾಣ ವಚನದಲ್ಲಿ 6ನೇ ಪ್ಲೇಸಲ್ಲಿ ಪ್ರಮಾಣ ವಚನ ತಗೊಂಡವರು. ಮೋದಿಯವ್ರ ಜೊತೆ ಅವ್ರ ತಂದೆಗೆ ಭಾಳ ಆತ್ಮೀಯ ಬಾಂಧವ್ಯ ಇದೆ. ಕುಮಾರಣ್ಣ ಅಂದರೆ ಮೋದಿಯವ್ರ ಹತ್ರ ಆತ್ಮೀಯ ಬಾಂಧವ್ಯ ಇದೆ.